ಅಯ್ಯೋ ಅಯ್ಯೋ ಗಂಗಕ್ಕಯ್ಯ, ಏಸಕ್ಕೊಂದು ದೊಡ್ಡ ಹುಣಸೆ ಮರ, ಏಸಕ್ಕೊಂದು ಹುಣಸೆ ಹೂವು ಐತೆ, ತಗೊಂಡೋಗ್ಬಿಡೋಣ. ಬೆಳಗ್ಗೆಗೆ ಸಾರ ಆಗ್ತೈತೆ ಅಚ್ಚಕಟ್ಟಾಗೆ. ಹ್ಞೂ ಕಣಮ್ಮಿ, ಸಖತ್ತಾಗೈತೆ ಹುಣಸೆ ಮರ ಮಾತ್ರ. ಅಯ್ಯೋ, ಯಾರನ್ನ ನೋಡಿ ಗಿಡ್ತಾರ ನೋಡು ನೀನು. ನಾನು ಗಬ ಗಬ ಅಂತ ಬಾಸ್ಕೊಬಿಡ್ತೀನಿ. ಅಯ್ಯೋ ಅಯ್ಯೋ, ಎಷ್ಟೊಂದು ಚೆನ್ನಾಗೈತೆ ಅಲ್ವೇನಕ್ಕ. ನನಗಂತೂ ಬಲಿಷ್ಟು ಹುಣಸೆ ಹೂವು ಹಾಕಿ ಆಹಾ ಮಸಪ್ ಮಾಡಿ ಅದಕ್ಕೊಂಚೂರು ಹುಣಸೆ ಚಿಗ್ರು ಹಾಕಿ ಮಾಡ್ತಾಯಿದ್ರೆ, ಮುದ್ದೆ ಮಾಡಿದ್ರೆ ಆಹಾ 2 ಮುದ್ದೆ ಉಣ್ಬೋದಕ್ಕ ಅಚ್ಚಕಟ್ಟಾಗೆ. ಹ್ಞೂ ಕಣಮ್ಮಿ, ನನಗೂ ಅಷ್ಟೇ ಹುಣಸೆ ಸಿಗ್ರು ಹಾಕಿ ಅದು ಪುಲ್ಗುರ ಅಂತ ಮಾಡ್ತೀವಲ್ಲ, ಬೋಲ್ ಚೆಂದಾಗಿರ್ತೈತೆ. ಅದಕ್ಕೆ ಮುದ್ದೆನೋ ಅಥವಾ ಏನಾರ ಚಪಾತಿನೋ ಹಾಕಿದ್ರೆ ಆಹಾ ಬೋಲ್ ಚೆಂದ. ನನಗಂತೂ ಈ ಹುಣಸೆ ಹೂವು ನೋಡ್ತಿದ್ರೆ ನನಗೆ ಈಗಲೇ ಬಾಯನಕ್ಕೆ ನೀರು ಬರ್ತೈತೆ. ಓದೊಳೆ ರಾತ್ರಿಗೆ ಮಾಡ್ಬಿಡ್ತೀನಿ ಸಾರನ್ನ ನಾನು. ಯಾರಮ್ಮ ಯಾರಮ್ಮ ಅಲ್ಲಿ ಹುಣಸೆ ಸಿಗ್ರು ಕದೀತಾ ಇರೋರು ನಾನಿಲ್ದಾಗ? ಏ ಲಕ್ಷ್ಮಕ್ಕೋ, ತಮಾಷೆ ಮಾಡೋಕೆ ಒಂದು ಇತಿಮಿತಿರಬೇಕು. ಬೇಕಂತಾನೆ ಗಂಡಸ್ತರ ವಾಯ್ಸ್ ಮಾಡ್ಕೊಂಡು ಮಾತಾಡ್ತಿದ್ಯಾ ನಾನೆಲ್ಲ ಹುಣಸೆ ಸಿಗ್ರು ಜಾಸ್ತಿ ಹಾಕಬಿಡ್ತೀನಿ ಅಂತ. ನೀನು ಆಯ್ಕೊಂಡು ಹೇಳಿ ಬೇರೆ ಬೇರೆನೆ. ಸುಮ್ಮನೆ ಗಂಗಕ್ಕಯ್ಯೋ, ನಾನಲ್ಲ, ನಾನು ಯಾಕೋ ಹಂಗನ್ಲಿ. ನನಗೆ ಹಂಗೆ ಗಂಡಸು ವಾಯ್ಸ್ ಬರಕ್ಕೆ ನಾನೇನು ಹೆಂಗಸು ಗಂಡಸಲ್ಲ ನಾನು. ನಿನ್ನ ಕಡೆಗೆ ಹೆಂಗೆ ಕಾಣ್ತೀನಿ ನಾನು? ಏನಮ್ಮ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಡೀರಿ ನಡೀರಿ ಎತ್ಲಾಗೆ. ಅಯ್ಯೋ, ಯಾರೋ ಬಂದಿರಬೇಕು ಗಂಡಸರು, ಅದಕ್ಕೆ ಮಾತಾಡ್ತಾವ್ರೆ. ಏ ಲಕ್ಷ್ಮು, ಯಾರೋ ಕೂಗ್ದಂಗಾಯ್ತು ಕಣೆ, ನಡೀರಿ ಎತ್ಲಾಗೆ ಅಂತ ಬೈತವ್ರ ಕಣೆ. ನಮ್ಮನ್ನು ಯಾರೋ ನೋಡೋರೆ ಬಾರ ಎತ್ಲಾಗೆ ಮರ್ತಾವ ಬಚ್ಚಿಕ್ಕಳನ. ಅಯ್ಯೋ ಯಾರಿಲ್ಲ, ಸುಮ್ಮನೆ ಗಂಗಕ್ಕಯ್ಯ, ಯಾಕಂಗೆ ಎದ್ರಕಂತೀಯ? ಒಂದಿಷ್ಟು ಹುಣಸೆ ಸಿಗ್ರು ಹಾಕ್ಸ್ಕೊಬಿಟ್ರೆ ಏನು ಅಪ್ಪನ ಮನೆ ಗಂಟ ಹೋಗುತ್ತೆ? ಓಹೋ ಗೌಡ್ರ ಹೆಂಡ್ತಿ ನೀವು? ಏನು ನಿಮಗೇನು ಬರವೆ ಹೊಲ ಜಮೀನಿಗೆ? ನೀವೇನು ಬಂದು ನಮ್ಮ ಹೊಲದಾಗೆ ಹುಣಸೆ ಚಿಗ್ರು ಹಾಯಿಸ್ಕೊಂತಿದ್ದೀರಾ? ಬೇಕಾದಂಗೆ ಬಡ್ಡಿ ತಿಂತೀರಾ? ನಿಮ್ಗೇನು ಬರ್ತೈತೆ ಒತ್ತು? ನಿಮ್ಮ ಹೊಲ ಅಂತ ಗೊತ್ತಿದ್ರೆ ಯಾ ನಾಯಿ ಕೂಡ ಬರ್ತಿರ್ಲಿಲ್ಲ ಆ ಕಡೆಗೆ. ನಾನೇ ಹಿಂಗೆ ಬರ್ತಿದ್ವಿ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ಒಂದಿಷ್ಟು ಹುಣಸೆ ಸಿಗ್ರೆಲ್ಲ ಕೆಳಗೆ ಬಿತ್ತಿತ್ತು, ವೇಸ್ಟ್ ಆಗ್ತೈತಲ್ಲ ಅಂತ ಒಂದಿಷ್ಟು ತಗೊಂಡೆ ಕವರ್ಗೆ ಹಾಕೊಂಡೆ. ಬಿಡು, ಅದರಿಂದ ನಾವೇನೇನು ತಿಂದು ತಗೊಂಡೋಗಿ ಬಿಲ್ಡಿಂಗ್ ಕಟ್ಟಲ್ಲ. ಅಯ್ಯೋ, ಗಾಳಿಗೆ ಬಿದ್ದಿರ್ತೈತಪ್ಪ, ನಾವು ಆಮೇಲೆಲ್ಲ ಎತ್ಕೊಂತೀವಿ ಮಾರ್ಕೊಂತೀವಿ. ನಿಮಗೆ ಹಾಕಬೇಕು, ನಿಮಗೇನು ಕಮ್ಮಿನಾ? ನಮ್ಮ ತವನೇ ಬಡ್ಡಿ ಇಸ್ಕೊಂತೀರಾ? ನಮ್ಮ ಮರದ್ದೇ ಹುಣಸೆ ಚಿಗ್ರು ಬೇಕು ನಿಮಗೆ, ₹1 ಬಡ್ಡಿ ಕಮ್ಮಿ ಮಾಡ್ಕೊಳ್ಳಲ್ಲ? ಅಯ್ಯೋ ಸುಮ್ಕೇರಪ್ಪ, ಬಡ್ಡಿ ದುಡ್ಡು ವ್ಯವಹಾರನೇ ಬೇರೆ, ತಿಂಬೋ ವಿಷಯನೇ ಬೇರೆ. ಹೂಗಳಕ್ಕ, ನಾವು ಇದನ್ನೇ ಮಾರಿ ಸಂಸಾರ ಮಾಡೋದು. ಅದೇ ದುಡ್ಡಿನಾಗೆ ಈಗ ಬಡ್ಡಿ ಕಟ್ಟೋದು ಒಂದೊಂದ್ಸಲ ನಾನು, ಗೊತ್ತಾಯ್ತಾ? ಅವ್ರು ದುಡ್ಡು ಕೆಳಗೆ ಬಂದಾಗ 1000 ಮಾತಾಡಿದೆ. ₹5 ಬಡ್ಡಿ ₹10 ಬಡ್ಡಿ ಅಂತ ಬಾಲ ಬಿಸ್ತೀಯ ನಂತವನೇ. ನಮ್ಮ ಮೂಲದೇ ಹುಣಸೆ ಚಿಗ್ರು ಕದಿಯಕ್ಕೆ ಬಂದಿದ್ಯಾ? ಮಾನ ಮರದಿಲ್ವಾ ನಿನಗೆ? ಓ ನೀನು ಕಂಡ್ಬಿಡಪ್ಪ, ಏನು ಹಂಗೆ ಮಾತಾಡ್ತೀಯಲ್ಲ. ತಗೊಂಡು ಒಂದು ಜೀಸ್ ಹುಣಸೆ ಚಿಗ್ರು ತಗ, ನಾಲ್ಕು ಬೀಸಾಕ್ತೀನಿ ಕವರ್ನ ಯಾವಳಿಗೆ ಬೇಕು. ಏನಾದ್ರೆ ನಾನೇನೇನು ಮಾರ್ಕೊಂಡು ನಮ್ಮ ವಂಶದವ್ರಿಗೆಲ್ಲ ಊಟಕ್ಕೆ ಹಾಕ್ತೈತೆ ಅದ್ರಾಗೆ. ಅಯ್ಯೋ ನೀನೇನಯ್ಯೋ ಹೆಂಗೆ ತಾನಾಗಿದ್ಯಾ? ಓಹೋ, ಆಗಲ್ಕಾಯಿ ಈಗ ಒಂದು ಬೇಲೆಕಾಯಿ ಸಾಕ್ಷಿ ಅನ್ನಂಗೆ ಆಯಮ್ಮಗೆ ನೀನು ಸಾಕ್ಷಿನಾ? ಚೆನ್ನಾಗಿದ್ದೀರಾ ಇಬ್ಬರು. ನೋಡಪ್ಪ, ನನ್ನ ತಲೆ ಕೆಟ್ಟರೆ ನೋಡೀಗ ನನ್ನ ಬಾಯನ ಕಿಟ್ಕಿಟ್ ಮಾತು ಬರ್ತವೆ. ಏನೋ ಬಿಡತ್ಲ ಗೊತ್ತಿರೋನು ಅಂತ ನಾನು ಮರ್ಯಾದೆ ಕೊಟ್ಟರೆ ಹಿಂಗೆ ಮಾತಾಡ್ತೀನಿ ನೀನು. ನೀನು ಹುಣಸೆ ಚಿಗ್ರನ್ನ ಬಡಿಯ ಅಂತ ಇಂಥ 10 ಹುಣಸೆ ಮರ ಕೊಡ್ಕೊತೀವಿ ಬೆಳಕರ್ದೆ ನಾನು. ನಮ್ಮ ಬೇಕಾದಾಗ ಬಡ್ಡಿ ದುಡ್ಡು ತಿನ್ನೋರು ₹5 ₹10 ಬಡ್ಡಿ ತಿನ್ನೋರು ಅತ್ತೇನು 50 ಹುಣಸೆ ಮರ ಬೇಕಾದ್ರೆ ಕೊಂಡ್ಕೊಂತೀರ? ನಿಮಗೇನು? ಕೊಂಡ್ಕೊಳ್ಳೋದು ಹೆಚ್ಚಲ್ಲ, ಅದನ್ನು ಮೈಂಟೈನ್ ಮಾಡ್ಕೊಂಡು ನೋಡ್ಕೊಳ್ಳೋದು ಇಂಪಾರ್ಟೆಂಟು, ಗೊತ್ತಾಯ್ತಾ? ತಗೊಳಕ್ಕೇನು ಏನು ಬೇಕಾದ್ರೂ ತಗೋಬೋದು, ನಾನು ತಗೊಂತೀನಿ. ಅದು ನೋಡ್ಕೊಂಡು ಕಾಪಾಡ್ಕೊಂಡು ಬೆಳೆಸ್ಕೊಂಡು ಅದನ್ನು ಉಳಿಸ್ಕೊಳ್ಳೋದಿರೋದು. ಓಹೋ ಏನಪ್ಪ ಬಲ್ ಮಾತಾಡ್ತಿದ್ಯಾ? 6 ಎತ್ತಳ ಮುಂದೆ 3 ಎತ್ತಳ ಮಾತಾಡ್ದಂಗೆ ಆಯಿತು. ಏನು ಗಂಗೈ ಕೈ ಕಾಣ್ತಿದ್ದೇನೋ? ಅವಾಗ ಇಂಥವು ಎಷ್ಟು ಆಸ್ತಿ ಹೊಲ ಜಮೀನು ಐತೆ, ಎಷ್ಟು ಕೆಲಸ ಮಾಡ್ತಾರಂತೆ ನಿಂಗೇನು ಗೊತ್ತು? ಅವರು ಹೊಲ್ದಾಗೆ ನಾನು ಎಷ್ಟು ಸಲ ಕೂಲಿಗೆ ಹೋಗಿದ್ದೀನಿ. ಅವ್ರ ಮುಂದೆ ನೀನು ಬಾಳ ಬಿಸ್ತೀಯ, ಮುಚ್ಚಯ್ಯ ಕಂಡಿದ್ದೀನಿ ಬಾಯಿ ನೀನು ಹುಣಸೆ ಚಿಗ್ರಿಗಿಷ್ಟು. ನೋಡೀಗ ಬಲ್ ಮಾತಾಡ್ತಿದ್ದೀನಿ ನೀನು. ಯಾಕೋ ಏನಿಲ್ಲ ಅಪ್ಪಯ್ಯ, ಸೊಂಟ ಮುಡಿಸ್ಬಿಡ್ತೀನಿ ನಿನ್ಗೆ. ಆಮೇಲೆ ನನ್ನ ಗಂಡನ ತಗೊಳ್ಳಿ ಏನೋ ಹೋಗ್ಲಿ ಬಿಡತ್ಲ, ಗೊತ್ತಿರೋ ಮನುಷ್ಯ ಅಂತ ನಾನು ಸುಮ್ಮನಿದ್ದಷ್ಟು ಬಾರೆ ಲಕ್ಷ್ಮಿ ಹುಣಸೆ ಚಿಗ್ರು ಮಗ ಬಿಸಾಕಿತ್ತು. ನೀನು ಮಾತಾಡ್ತಾ ಇರೋದು ಏನು ಹಂಗೆ ಮಾತಾಡ್ತೀಯಲ್ಲ? ಗಂಡಸೋನ ಬೆಲೆ ಇಲ್ದಾನೆ, ಸ್ವಲ್ಪ ಎಕ್ಸ್ಪೆಕ್ಟ್ ಕೊಡು. ನಿಮ್ಮ ಮುಸುಡಿಗೆ ಎಕ್ಸ್ಪರ್ಟ್ ಬೇರೆ ಕೇಳು. ನಡಿಯಾಕೋ ಬಿಸಾಕ್ ನಡಿ ಅವನು ಹುಣಸೆ ಚಿಗ್ರು ಅಂತ ತಲೆ ಮ್ಯಾಕ್ಸರ್ ಕಳ್ಳಿ ಅವನು. ಬಂದಾಗ ಎಲ್ಲೂ ಸಿಗ್ತಿದ್ದು ಹುಣಸೆ ಹೂವು, ಎಲ್ಲಿ ಇರ್ತಿದ್ರು ಹುಣಸೆ ಮರ. ನಡಿಯತ್ತ ಬೇಕಿದ್ರೆ ಕೇಳಬೇಕು, ದುಡ್ಡು ಹೇಗೆ ಕೊಡ್ತೀನಿ. ₹50 ₹20 ಹಿಂಗೆ ಬಂದು ಕೊದಿಬಾರ್ದು, ಗೊತ್ತಾಯ್ತೇನು? ಏನು ಈ ಹುಣಸೆ ಹೂಕ್ಕೆ ₹50? ಅಯ್ಯೋ ಹೋಗಯ್ಯೋ ಹೋಗು, ನಮ್ಮ ಹುಣಸೆ ಮರದಾಗ ಬಾ, ಏಸಕ್ಕೊಂದು ಬಿಡುತ್ತೆ ಅಂತ. ಹುಣಸೆಗೂ ಮಿತಿ ಅಂತ ಇರಬೇಕು. ಏನು ₹50 ಕೇಳ್ತಾರೆ ಇಷ್ಟು ಹುಣಸೆ ಹೂಕ್ಕೆ? ಹೇಳಯ್ಯೋ ಹೇಳು. ಬಾ ನೀನು ಎಲ್ಲೋ ಎಂದಾನ ಕಂಡವನೋ ಇಲ್ವೋ ವಯ್ಯ ಹುಣಸೆ ಚಿಗ್ರನ್ನ? ಇರೋದು ಒಂದೇ ಮರ ಅನ್ಸುತ್ತೆ, ಅದಕ್ಕೆ ಹಬ್ಬದಾಗ ಅನ್ನ ಕಂಡ ನಾಡ್ದಂಗೆ ಗಡ್ತಾವನೆ. ಬಾ ನಮ್ಮ ಹೊಲ್ದಾಗ ಎಷ್ಟು ಬೇಕಷ್ಟು ಹುಣಸೆಕಾಯಿ ಹುಣಸೆವ ಎಲ್ಲ ಕೊಡ್ತೀನಿ, ತಿನ್ಕೊಂಡು ಅಲ್ಲೇ ಉಂಡ್ಕೊಂಡು ಒಂದಿನ ಮಲಗಿದ್ದು ಒಯ್ಯುವಂತೆ ಹುಣಸೆ ಮರದ ಕೆಳಗೆ ಪಿಚಾಚಿನ ಮಗನೇ. ನಡಿ ಗಂಗಕ್ಕಯ್ಯೋ ನಡಿ. ಬಲ್ ಮಾತಾಡ್ತೀರಮ್ಮ ಹೆಂಗಸ್ರು ನೀವು. ನಡೀರಿ ಹೋಗಿ ನಿಮ್ಮ ತಾವು ಮಾತಾಡ್ತೀನಿ ನೋಡಿ, ನನಗೆ ಬುದ್ಧಿ ಇಲ್ಲ. ಏನಾಯ್ಯೋ ಮಾನ ಮರದಿಲ್ದನು ₹50 ಕೇಳ್ತೀಯಲ್ಲ ಹುಣಸೆ ಹೂಕ್ಕೆ? ಪುಕ್ಷಟೆ ಅವನಜ್ಜಿ ಬಾ, ನಾನು ಅಕ್ಕಪಕ್ಕದವ್ರಿಗೆಲ್ಲ ಪುಕ್ಷಟೆ ಕೊಡ್ತೀನಿ ಒಂದೊಂದು ಬಟ್ಲು. ನಡಿ ಗಂಗಕ್ಕಯ್ಯೋ, ಯಾತ್ಲಾಗ ಮಕ್ಕ ನೋಡ್ಕೊಂಡ್ಬಂದ್ವಿ ಬರ್ಬೇಕಾರೆ, ಎಲ್ಲೋ ಬರ್ಬೇಕಾರೆ ಯಾರ ಮಕ್ಕ ನೋಡ್ಕೊಂಡ್ಬಂದ್ವಿ ಏನು ಈ ವೈನ್ ತವಸ್ಲ ಹಾಕೊಂಡಿದ್ವಿ. ಹೋಗಿ ನಡಿ ಹೋಗೋಣ ವಾಪಸ್. ಬಾಕಣೆ ಲಕ್ಷ್ಮಿ ಹೋಗೋಣ ಬಾರಯ್ಯ. ಎಂದನ ಬಡ್ಡಿ ವ್ಯವಹಾರಕ್ಕೋ ಬಡ್ಡಿ ದುಡ್ಡುಗೋ ಎಂದನಪ್ಪ ಐತೆ ನಿನಗೆ ಮಾಡ್ತೀನಿ. ನನ್ನ ಗಂಡಂತ ಹೇಳಿ ನಿನಗೆ ಹುಟ್ಲಿಲ್ಲ ಅನ್ನಿಸ್ತಿದ್ರೆ ನೋಡ್ತಾರು ಒಂದ್ಸಲ ನೀನು ನನ್ನ ಹತ್ರ ಬರಲೇಬೇಕು ದುಡ್ಡು ಗಿಡ್ಗೆ. ಅವಾಗ ಬಾ ಐತೆ ಮಾಡ್ತೀನಿ ನಿಂಗೆ. ನೋಡ್ಕೊಂಡೆ ಹೋಗು ನಡೀತಾರು.
ಏನೋ ಗೌಡ್ರ ಹೆಂಡ್ತಿ ಬಿಡು ಅಂತ ಮಾತಾಡಿದ್ರೆ ಬಲ್ದು ರಾಂಕಾರೆ ಅಮ್ಮನಿಗೆ ಬಡ್ಡಿ ದುಡ್ಡಿನ ಬಾದ ಎಲ್ಲೋಗ್ಬೇಕು. ನಾನೇ ಶ್ರೀಮಂತರು, ನನಗಿಂತವನೇ ಹೊಲ ಜಮೀನು ಅಂತ ಬಿಲ್ಡಪ್ ಕೊಡೋಳು. ನೋಡು ಇವತ್ತಿನ ದಿವಸ ನನ್ನ ಹುಣ್ಸೆ ಮರದಾಗೆ ಹುಣಸೆ ಚಿಗುರು ತಗೊಳಕ್ಕೆ ಬಂದವಳೆ. ಥೂ ಉಳ್ದು ಒಂದು ಜನ್ಮನ ಅಂತಿಂತ ಹೊತ್ತು ಬರಲ್ಲ ಅವಳಿಗೆ. ದೊಡ್ಡ ರೋಗನೇ ಬರೋದೊಳಗೆ. ಏನು ಬಡ್ಡಿ ತಿನ್ನೋದು ಕಮ್ಮಿನಾ? 10 ರೂಪಾಯಿ ಬಡ್ಡಿ ತಿಂತಾಳೆ. ಅವ್ನ ಮನೆ ಹಾಳಾಗೋಗ. ಅಪ್ಪ ದೇವ್ರೆ, ನಮಗೆ ಆಗಬೇಕು ಕಂಡೋರ ವಿಷಯ. ನಮ್ಮದು ನಾವು ನೋಡ್ಕೊಳ್ಳೋಣ. ಅಲ್ಲಿ ಕುರಿಗಳು ಬಿಟ್ಟಿದ್ದೀನಿ, ಅದೇನಾಯಿತು ಏನೋ ನೋಡೋಣ. ಫ್ರೆಂಡ್ಸ್, ನೀವು ಹಂಗೆ ಒಂಚೂರು ಏನಾರ ಇಷ್ಟ ಆಗಿದ್ರೆ ವೀಡಿಯೋ ಒಂಚೂರು ಹಂಗೆ ಸಬ್ಸ್ಕ್ರೈಬರ್ ಬಟನ್ ಒತ್ತಿಬಿಡಿ. ನಮ್ಗೆ ಖುಷಿ ಆಗ್ತೈತೆ ವೀಡಿಯೋಗಳು ಮಾಡಬೇಕು ಅಂದರೆ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ಟು ಹಂಗೆ ಒಂಚೂರು ಲೈಕ್ ಮಾಡ್ರಪ್ಪ. ಎಲ್ಲರಿಗೂ ಶೇರ್ ಮಾಡಿ. ಹಂಗೆ ಒಂಚೂರು ಇಷ್ಟ ಆದರೆ ಎಲ್ಲರೂ ಕಮೆಂಟ್ ಮಾಡಿ. ಏನಾರು ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಇನ್ನೂ ಯಾವ ಥರ ಹೊಸ ಥರ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಬೇಕಾದ್ರೆ ಆ ಥರನೇ ಮಾಡೋಣ.